ಮೊದಲಿಗೆ ಈ ಒಂದು ನಕಾರಾತ್ಮಕ ಶಕ್ತಿ ಅಂದ್ರೆ ಏನು? ಇದು ಒಂದು ಬ್ಯೂಟಿಫುಲ್ ಕ್ವಶನ್. ಎಷ್ಟೋ ಜನಕ್ಕೆ ನಕಾರಾತ್ಮಕ ಶಕ್ತಿ ಅಂತಂದ್ರೇನೆ ಏನು ಅಂತ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಏನು ಸಪ್ತ ಚಕ್ರಗಳು, ಸೂಕ್ಷ್ಮ ಶರೀರಗಳು ಅಂತ ನಮಗೆ ಒಳಗಡೆ ಇದೆ ಅಲ್ವಾ. ಈಗ ಮೇಲ್ಗಡೆ ನೋಡಕ್ಕೆ ನಮಗೆ 2 ಕಣ್ಣು, ಕಿವಿ, ಮೂಗು, ನಾಲಿಗೆ ಮಾತ್ರ ನಮ್ಗೆ ಕಾಣುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳು ಇದೆ. ಆದ್ರೆ ನಾವು ಆ ಸಕಾರಾತ್ಮಕ ಶಕ್ತಿಗಳನ್ನ ನಾವು ಧ್ಯಾನದ ಮುಖಾಂತರನೇ ಅವೇಕ್ನಿಂಗ್ ಮಾಡ್ಕೋಬೇಕು. ಸೊ ಎಷ್ಟೋ ಜನಕ್ಕೆ ಆ ಸಕಾರಾತ್ಮಕ ಶಕ್ತಿ ಎಲ್ಲಿರುತ್ತೆ ಅಂತಾನೆ ಗೊತ್ತಿರಲ್ಲ. ಆ ಸಕಾರಾತ್ಮಕ ಶಕ್ತಿಯನ್ನ ನಾವು ಯಾವಾಗ ಜಾಸ್ತಿ ಮಾಡ್ತೀವಿ ಆಗ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ದೂರ ಹೋಗುತ್ತೆ. ಒಂದು ನಕಾರಾತ್ಮಕತೆ ಅಂದ್ರೆ ಏನು? ಕತ್ತಲು ಅಂತ. ಸಕಾರಾತ್ಮಕ ಅಂದ್ರೆ ಏನು? ಬೆಳಕು ಅಂತ ಹೇಳ್ಕೊಂಡು. ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರ್ತದೆ. ನಾನು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀನಿ, ನನಗೆ ಹೇಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಕೆಲವರು ಕೇಳ್ತಾರೆ. ಇದು ತುಂಬಾ ಜನದ್ದು ಒಂದು ಕ್ವಶನ್. ಅಥವಾ ನಾನು ಮಾನಸಿಕವಾಗಿ ನಾನು ಸದೃಢನಾಗಿದ್ದೀನಿ, ಆದ್ರೂ ನನಗೆ ಹೇಗೆ ನೆಗೆಟಿವ್ ಎನರ್ಜಿ ಬಂದಿದೆ ಅಂತ. ನೋಡಿ, ಬರೀ ಮಾನಸಿಕವಾಗಿ ಸದೃಢ ಇದ್ದವರಿಗೆ ಮಾತ್ರ ನೆಗೆಟಿವ್ ಎನರ್ಜಿ ಇಶ್ಯೂಸ್ ಇರಲ್ಲ. ಮಾನಸಿಕ ದೌರ್ಬಲ್ಯನೇ ಬೇರೆ ಅಥವಾ ಮಾನಸಿಕ ಸದೃಢತೆನೇ ಬೇರೆ. ಯಾಕಂದ್ರೆ ಕೆಲವೆಲ್ಲ ನಮಗೆ ಸಮಸ್ಯೆಗಳು ಅಂತ ಬಂದಾಗ ಆದಿ ದೈವಿಕ, ಆದಿ ಬೌದ್ಧಿಕ, ಆದಿ ದೈವಿಕ ಅಂತ ಹೇಳಿ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಇದು ಯಾರನ್ನೂ ನೋಡಲ್ಲ. ಇದು ಏನ್ ಹೇಳ್ಬೋದು ಅಂದ್ರೆ ಸದೃಢವಾಗಿರೋ ಮನುಷ್ಯ ಅಥವಾ ಸದೃಢವಾಗಿರುವಂತ ಮನೋಸ್ಥಿತಿಯಿಂದ ಮಾತ್ರ ಬರಲ್ಲ. ಇನ್ನೂ ಒಂದು ಹೇಳೋದಾದ್ರೆ, ಕೆಲವೊಬ್ಬರವರಿಗೆ ಏನಾಗುತ್ತೆ ಅಂದ್ರೆ, ಕೆಲವರು ತುಂಬಾ ಚೆನ್ನಾಗಿರೋರ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾರೆ. ನೋಡಿದೀರಾ? ಈಗ ನಿಮ್ಮನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾರೆ, ನಮ್ಮನ್ನ ನೋಡಿ ಹೊಟ್ಟೆ, ಹೀಗೆ ಪ್ರತಿಯೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಇರುತ್ತಲ್ಲ. ಅಂತಹ ಎಷ್ಟೋ ಅಂದ್ರೆ ಪ್ರಕೃತಿಲಿ ಇರುವಂತಹ ಒಂದು ಸಕಾರಾತ್ಮಕವನ್ನ ಯೋಚಿಸದೆ, ಇದು ನನ್ನ ಹತ್ರ ಇಲ್ಲ 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 ಅಂತ ಹೇಳಿ ಹೇಳಿ ಕೊರ್ಗಿ ನಮ್ಮ ಟೋಟಲಿ ಚಕ್ರಾಸ್ ಏನಿದೆ ಆ ಚಕ್ರಾಸನೆ ಬ್ಲಾಕ್ ಆಗುತ್ತೆ. ಇದನ್ನ ಯಾರು ಮಾಡಿ ಕಳ್ಸಿರಲ್ಲ, ಅಥವಾ ನಮ್ಮ ಜಾತಕದಲ್ಲೂ ನೆಗೆಟಿವ್ ಎನರ್ಜಿ ಇಶ್ಯೂಸ್ ಇರಲ್ಲ. ಇದರದ ರಿಲೇಟೆಡ್ ಆಗಿ ಬಂದಾಗ ಅವರಿಗೆ ಅವರೇ ತಂದ್ಕೊಳ್ಳುವಂಥದ್ದು. ಇದು ಬಂದು ಸ್ವಯಂಕೃತ ಅಪರಾಧದಲ್ಲಿ ಬರುವಂತ ಒಂದು ನೆಗೆಟಿವ್ ಎನರ್ಜಿ. ಓಕೆನಾ? ಹಾಗೇನೆ ಬಂದು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅವರ ಯಾವಾಗ ಈ ತರ ಕೆಲವರ ಆಲೋಚನೆ, ಇವ್ರಿಗೆ ಯಾರು ಮಾಡ್ಸಿರಲ್ಲ, ಯಾರಿಗೂ ಏನು ಪ್ರಾಬ್ಲಮ್ ಇರಲ್ಲ, ಆದ್ರೆ ಬೇರೆಯವ್ರನ್ನ ನೋಡ್ಕೊಂಡು ಹೊಟ್ಟೆ ಉರಿ ಪಟ್ಕೊಂಡಾಗಂತಹ ಸಂದರ್ಭದಲ್ಲಿ ನಮ್ಮ ಸಪ್ತ ಚಕ್ರಗಳು, ಸೂಕ್ಷ್ಮ ಶರೀರಗಳು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅವರಿಗೆ ಅದು ನೆಗೆಟಿವ್ ಎನರ್ಜಿ ರೂಪದಲ್ಲೇ ಇದು ಕಾಡುತ್ತೆ. ಇದು ಬಂದು ಜನಕ್ಕೆ ಒಂದು 50 to 40% ಇದ್ದೇ ಇರ್ತಾರೆ. ಇನ್ನು ಎರಡನೇದು ಬಂದು ಹೇಳೋದಾದ್ರೆ, ನಮ್ಗೆ ಏನಾಗುತ್ತೆ ಅಂದ್ರೆ, ಯಾವಾಗ ನಮ್ಮ ಸೂಕ್ಷ್ಮ ನಾಡಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತಾ ಇರೋದು ನಿಮಗೆ. ಒಂದು ಸಣ್ಣ ಮಗು ಇದೆ, ಅಥವಾ ಒಂದು ಚೆನ್ನಾಗಿರೋ ಹೆಂಗಸೆ ಇದ್ದಾರೆ, ಅಥವಾ ನೀವೇ ಈಗ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀರಿ, ಏನಪ್ಪಾ ಅಂತ. ಯಾವಾಗ ನೀವು ಆ ದೃಷ್ಟಿನ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಲ್ಲ, ಅದು ಏನಾಗುತ್ತೆ ಅಂದ್ರೆ, ನಮ್ಮ ಹೌರ ಅಂತ ಏನಿದೆ, ಈಗ ನೀವು ದೇವ್ರನ್ನ ನೋಡಿದಾಗ ಒಂದು ಪ್ರಭಾವಳಿ ಕಾಣುತ್ತೆ, ಕರೆಕ್ಟಾ? ಅದೇ ತರ ನಮ್ಮ ಹಿಂದೆ ಅಥವಾ ನಮಗೆ ಪ್ರಭಾವಳಿ ಅಂತ ಇದೆ ಸಪ್ತ ಚಕ್ರಗಳಲ್ಲಿ. ಆ ಪ್ರಭಾವಳಿ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ಈ ತರ ನೆಗೆಟಿವಿಟಿಗಳು ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ಒಂದು ಸಣ್ಣ ದೃಷ್ಟಿದೋಷಗಳು ಆದಂತಹ ಸಂದರ್ಭದಲ್ಲೂ ನಾವು ಸಮೇತ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗೇನೇನೆ ಕೆಲವೆಲ್ಲ ಸಂದರ್ಭದಲ್ಲಿ ನೀವು ನೋಡ್ಬೋದು, ಯಾವಾಗ ನಮ್ಮ ಸೂಕ್ಷ್ಮ ಶರೀರಗಳಲ್ಲೇ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ಸಮೇತ ಇರುತ್ತೆ. ಹಾಗಾಗಿನೇ ಮನುಷ್ಯನ ಸಬ್ ಕಾನ್ಶಿಯಸ್ ಬಂದು 90%. ನೀವು ಯಾರಾದ್ರೂ ಸೈಕಾಲಜಿಸ್ಟ್ ನ ಕೇಳಿದ್ರೆ ಗೊತ್ತಾಗುತ್ತೆ ಹೇಗೆ ಮೈಂಡ್ ವರ್ಕ್ ಮಾಡುತ್ತೆ. 90% ಬಂದು ಸಬ್ ಕಾನ್ಶಿಯಸ್ ಮೈಂಡ್, ಇನ್ 10% ಬಂದು ಕಾನ್ಶಿಯಸ್ ಮೈಂಡ್. ಸೊ ಇದರಲ್ಲಿ ಬಂದು ನಮ್ಮ ಎಷ್ಟೋ ಗತ ಜನ್ಮ ಅಂತಂದ್ರೆ ಹಿಂದಿನ ಜನ್ಮದ ಮಾತ್ರ ಅಲ್ಲ, ಈಗ ನೆನ್ನೆದಾಗಿರ್ಬೋದು, 2 ವರ್ಷದಾಗಿರ್ಬೋದು, 3 ವರ್ಷದಾಗಿರ್ಬೋದು, ಅಂದ್ರೆ ಚೈಲ್ಡ್ಹುಡ್ ಡೇಸ್ದಾಗಿರ್ಬೋದು, ಅಥವಾ ಅದಾದ್ಮೇಲೆ ಯೌವನದಾಗಿರ್ಬೋದು. ಈ ತರ ನಮ್ಮ ಏನು ಜೀವನದ ಕ್ರಮ ಅಂತ ಏನಿದೆ, ಅದರಲ್ಲಿ ಗತ ಜನ್ಮದ ಎಷ್ಟೋ ಸಹಸ್ರ ನೆನಪಿನ ಮೂಟೆಗಳು ಅಲ್ಲಿ ಉಳ್ಕೊಂಡಿರುತ್ತೆ. ಅದೇ ನಮಗೆ ನೆನಪಿನ ರೂಪದಲ್ಲಿ, ಯಾಕಂದ್ರೆ ಕಹಿ ಘಟನೆಗಳಿರುತ್ತೆ ಚೈಲ್ಡ್ಹುಡ್ ಡೇಸ್, ಅದೇ ನಮಗೆ ನೆಗೆಟಿವಿಟಿ ರೂಪದಲ್ಲಿ ಕಾಣ್ತಾ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ. ಬರೀ ನೆಗೆಟಿವ್ ಅಂತಂದಾಗ ಯಾರೋ ಮಾಡಿ ಕಳಿಸಿರೋದು ಮಾತ್ರ ಐಡೆಂಟಿಫೈ ಮಾಡಬೇಡಿ. ಹಾಗೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜನ್ಮಾಂತರ ಕರ್ಮಗಳನ್ನ ಭೇದಿಸುವಂತಹ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ನನಗೂ ಇದೆ, ನಿಮಗೂ ಇದೆ. ಯಾಕಂದ್ರೆ ಉದಾಹರಣೆ ಕೊಡೋದಾದ್ರೆ, ಶಿವನು ಮನ್ಮಥನಿಗೆ ಬಾಣ ಬಿಟ್ಟಂತಹ ಸಂದರ್ಭದಲ್ಲಿ ಅವನು ಬೂದಿ ಆಗ್ತಾನೆ, ಮನ್ಮಥ. ಅದೇ ರೀತಿ ನಮ್ಮ ಕರ್ಮಗಳನ್ನ ದಹಿಸುವಂತಹ ಶಕ್ತಿ ನಮಗೆ ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಇದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲರೂ ಇರುವಂತದ್ದು ಭೌತಿಕ ಜಗತ್ತಿನಲ್ಲಿ. ಯಾವಾಗ ಈ ಭೌತಿಕ ಜಗತ್ತಿನ ಆಸೆ
ಕರೆಕ್ಟಾ? ಬರೀ ನಾನು ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಈ ತರ ಮಾತ್ರ ನಾವು ಹೋಗ್ತೀವಿ. ಅಂತಹ ಸಂದರ್ಭದಲ್ಲಿ ಯಾವಾಗ ನಾವು ಭೌತಿಕ ಜೀವನದ ಕಡೆ ಆಲೋಚನೆ ಮಾಡ್ತೀವಿ, ನಾವು ಬಂದಂತಹ ಕರ್ಮಗಳನ್ನ ನಾವು ಮರಿತೀವಿ. ಸೊ ಯಾವಾಗ ನಾವು ಭೌತಿಕ ಜೀವನ ಬೇಕು ಬೇಡ ಅಂತ ಇಲ್ಲ, ಅದರ ಜೊತೆಗೆ ನಾವು ಆಧ್ಯಾತ್ಮದ ರೂಪದಲ್ಲಿ ಹೋದಂತಹ ಸಂದರ್ಭದಲ್ಲಿ ನಮ್ಮ ಎಷ್ಟೋ ಜನ್ಮದ ಗತ ಜನ್ಮದ ನೆನಪುಗಳನ್ನು ಅಥವಾ ಗತ ಜನ್ಮದ ಕರ್ಮಗಳನ್ನು ಸಮೇತ ನಾವು ಅದನ್ನ ಸುಟ್ಟು, ನೀವು ಆಗ್ಲಿ ನಾನಾಗ್ಲಿ ಅಥವಾ ಇನ್ನೊಬ್ರು ನೋಡ್ತಿರೋ ವೀಕ್ಷಕರಾಗಿಲು ಎಷ್ಟೋ ಜನ್ಮಗಳ ಕರ್ಮ ಸುಟ್ಟಿ ಪುಣ್ಯ ಪುರುಷ ಜೊತೆಗೆ ಪುಣ್ಯ ಸ್ತ್ರೀ ಸಮೇತ ಆಗ್ತಾರೆ ಅಂತ. ಹಾಗಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭಯ ಪಡದೆ ಕೆಲವರು ಹೇಳ್ಬಿಡ್ತಾರೆ, ಅಯ್ಯೋ ತುಂಬಾ ಭಯ, ಯಾರೋ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಗಲು ಹೇಗೆಯೋ ರಾತ್ರಿ ಹಾಗೆ, ಅಮಾವಾಸ್ಯೆ ಹೇಗಿದೆಯೋ ಹುಣ್ಣಿಮೆ ಅದೇ ತರನೇ ನಮ್ಮ ಮನೆಯಲ್ಲಿ ಒಬ್ರು ಜೋರಿರ್ತಾರೆ, ಒಬ್ರು ಸಮಾಧಾನವಾಗಿರ್ತಾರೆ. ಹೇಗೆ ನಮ್ಮ ಜೀವನವನ್ನು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತೀವೋ ಅದೇ ತರನೇ ನಮ್ಮ ಜೀವನವನ್ನು ಸಮತೋಲನ ಮಾಡ್ಕೊಂಡು ನಕಾರಾತ್ಮಕ ಶಕ್ತಿಯರು ಹೆದರದೆ ಏನು ಪಾಸಿಟಿವ್ ಆಗಿ ಹೋಗ್ಬೇಕು ಅಂತ ಕೇಳ್ತೀನಿ. ಹಾಗಾಗಿ ಕೆಲವೆಲ್ಲ ಪರಿಹಾರಗಳನ್ನ ಮುಂದೆ ಕೊಡ್ತಾ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ನೆಗೆಟಿವ್ ಎನರ್ಜಿ ಅಂತ ಅಂದ್ರೆ ಬರೀ ದುಷ್ಟಶಕ್ತಿಗಳ ಕಾಟ ಇರ್ಬೋದು, ಇಲ್ಲ ಯಾರೋ ಏನೋ ಮಾಡಿಸಿದ್ರು ಆ ರೀತಿ ಅಲ್ಲ. ಸೊ ನಮ್ಮಲ್ಲಿ ನಾವು ಯಾವ ರೀತಿಯಾದ ಒಂದು ಯೋಚನೆ ಮಾಡ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ನೆಗೆಟಿವ್ ಥಿಂಕ್ ಮಾಡಿದ್ರೆ ಸೊ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಹಾಗೆ ನಮ್ಮ ಆಲೋಚನೆಗಳಲ್ಲೂ ಕೂಡ ಈ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ.